ಹಲೋ ಗೈಸ್, ನೋಡಿರಿ ಥರ್ಡ್ ಸೆಮಿಸ್ಟರ್ ಸಿಲೆಬಸ್ ಬಗ್ಗೆ ಇವತ್ತು ಮಾತಾಡೋಣ. ಕ್ಲಿಯರ್? ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ. ಯಾಕಂತ ಹೇಳಿದರೆ, ಈಗ ನಿಮಗೆ ಸಿಲೆಬಸ್ಸೇ ಗೊತ್ತಿಲ್ಲ ಅಂದರೆ ನೀವು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀರಿ, ಹೆಂಗೆ ಓದ್ತೀರಿ. ಓಕೆ, ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಯಾರು ಥರ್ಡ್ ಸೆಮಿಸ್ಟರ್ನಲ್ಲಿ ಇದ್ದಾರೆ ಹೀಗೆ ಅಂದರೆ ಸೆಕೆಂಡ್ ಸೆಮಿಸ್ಟರ್ ಮುಗಿಸಿ ಥರ್ಡ್ ಸೆಮಿಸ್ಟರ್ ಎಂಟರ್ ಮಾಡಾಗುತ್ತಾರೆ, ಅವ್ರಿಗೆ ಈ ವಿಡಿಯೋ ಬೇಕೇ ಬೇಕು. ಲಾಸ್ಟ್ವರೆಗೆ ವಿಡಿಯೋ ನೋಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಕ್ಲಿಯರ್? ಎಸ್. ಫಸ್ಟ್ ನೋಡಿರಿ, ಇಲ್ಲಿ ಫಾರ್ಮಾಸ್ಯೂಟಿಕಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 2, ಫಾರ್ಮಾಸ್ಯೂಟಿಕಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ POC 1 ನೀವು ಸೆಕೆಂಡ್ ಸೆಮಿಸ್ಟರಲ್ಲಿ ನೋಡಿದ್ರಿ. ಇಲ್ಲೇ ಸೇಮ್ ಅದರದ್ದು ವೆರಿಫೈಡ್ ವರ್ಜನ್ ಅಂದರೆ ಸ್ವಲ್ಪ ಜಾಸ್ತಿ ಓದ್ತೀರಿ ಇಲ್ಲಿಷ್ಟೇ. ಓಕೆ, ವೆರಿ ಈಸಿ ಸಬ್ಜೆಕ್ಟು, ಥಿಯರಿಟಿಕಲ್ ಸಬ್ಜೆಕ್ಟ್ ಭಾಳ ಅದಾವ್ರಿ ಇಲ್ಲಿ. ಯೂನಿಟ್ 1ನಲ್ಲಿ ನೀವು ಏನು ಓದ್ತೀರ ಅಂತ ಹೇಳಿದರೆ ಬೆನ್ಝೀನ್ ಆ್ಯಂಡ್ ಇಟ್ ಡಿರೈವೇಟಿವ್ಸ್. ಕ್ಲಿಯರ್? ನೋಡ್ಕೊಂಬರ್ರಿ, ನಾನು ಏನು ಹೇಳ್ತೇನೆ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ನೋಡಿರಿ. ಏನೇನು ಓದಬೇಕು ಅದು ನಿಮಗೆ ಹೇಳ್ತೇನೆ, ನಾನು ಹೆಂಗೆ ಓದಬೇಕು ಅದು ಹೇಳ್ತೇನೆ. ಯೂನಿಟ್ 1 ನೋಡ್ರಿ, ಬೆನ್ಝೀನ್ ಆ್ಯಂಡ್ ಇಟ್ ಡಿರೈವೇಟಿವ್, ಅನಾಲಿಟಿಕಲ್, ಸಿಂಥೆಟಿಕ್, ಅದರ್ ಎವಿಡೆನ್ಸ್, ದ ಡಿರೈವೇಷನ್ ಆಫ್ ದ ಸ್ಟ್ರಕ್ಚರ್ ಆಫ್ ಬೆನ್ಝೀನ್, ಆರ್ಬಿಟಲ್ ಪಿಕ್ಚರ್, ರಿಸೋನೆನ್ಸ್, ಅರೋಮೆಟಿಕ್ ಕ್ಯಾರೆಕ್ಟರ್, ಹುಕ್ಕೆಲ್ಸ್ ರೂಲ್. ಇದರಲ್ಲಿ ನೋಡಿರಿ ಬೆನ್ಝೀನ್ ಆ್ಯಂಡ್ ಇಟ್ ಡಿರೈವೇಟಿವ್ಸ್, ಹುಕ್ಕೆಲ್ಸ್ ರೂಲ್ ವೆರಿ ಇಂಪಾರ್ಟೆಂಟು, ರಿಸೋನೆನ್ಸ್ ಇನ್ ಬೆನ್ಝೀನ್ ಇಷ್ಟೇ ಇಂಪಾರ್ಟೆಂಟು. ದೆನ್ ರಿಯಾಕ್ಷನ್ ಆಫ್ ಬೆನ್ಝೀನ್ನಲ್ಲಿ ಬಂದರೆ 10 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್ ಇಲ್ಲಿ ಒಂದು ಬೀಗ್ ನೋಡಿರಿ. ರಿಯಾಕ್ಷನ್ ಆಫ್ ಬೆನ್ಝೀನ್, ನೈಟ್ರೇಷನು, ಸಲ್ಫೋನೇಷನು, ಹ್ಯಾಲುಜಿನೇಷನು, ಫಿಡಲ್ ಕ್ರಾಫ್ಟ್ಸ್ ಅಲ್ಕೈಲೇಷನು, ದೆನ್ ಲಿಮಿಟೇಷನ್ಸು, ಫಿಡಲ್ ಕ್ರಾಫ್ಟ್ಸ್ ಅಸೈಲೇಷನು. ಇದರಲ್ಲಿ ಏನಿದೆಯಲ್ಲ ಫಿಕ್ಸು 10 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ, ಇಲ್ಲಾಂದ್ರೆ 5 ಮಾರ್ಕ್ಸಿಂದು ಫಿಕ್ಸ್ ಇದು. ದೆನ್ ಸಬ್ಸ್ಟಿಟ್ಯೂಯೆಂಟ್ಸ್, ಎಫೆಕ್ಟ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ ಆನ್ ರಿಯಾಕ್ಟಿವಿಟಿ, ಓರಿಯೆಂಟೇಷನ್ ಆಫ್ ಮೋನೋ ಸಬ್ಸ್ಟಿಟ್ಯೂಟೆಡ್ ಬೆನ್ಝೀನ್ ಕಂಪೌಂಡ್ ಟುವರ್ಡ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಇಲ್ಲೂ 5 ಮಾರ್ಕ್ಸಿನ ಕೇಳೋ ಚಾನ್ಸಸ್ ಇದೆ. ದೆನ್ ಸ್ಟ್ರಕ್ಚರ್ ಆ್ಯಂಡ್ ಯೂಸಸ್ ಆಫ್ DDT, ಸ್ಯಾಕರಿನ್, BHC ಆ್ಯಂಡ್ ಕ್ಲೋರಮೈನ್. ಓಕೆ, ಇವೇನದಾವಲ್ಲ ಸ್ಟ್ರಕ್ಚರ್ ಯೂಸಸ್ ಇವು ಎಲ್ಲ. DDT ಸ್ಯಾಕರಿನ್ ನಿಮಗೆ ಗೊತ್ತು, ಫುಡ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ. DDT ಫರ್ಟಿಲೈಸರು, BHC ಬೆನ್ಝೀನ್ ಹೆಕ್ಸಾಕ್ಲೋರೈಡು, ಏನಂತಾರಲ್ಲ ಹೇನು ಎಲ್ಲ ಏನಂತಾರಂತ ಇರ್ತಾವೆ ನೋಡ್ರಿ, ಲೈಸು. ಹಾಂ, ಟು ಕಿಲ್ ದ ಲೈಸ್ ನಾವು ವಿ ಆರ್ ಅಪ್ಲೈಯಿಂಗ್ ದ್ಯಾಟ್ ಬೆನ್ಝೀನ್ ಹೆಕ್ಸಾಕ್ಲೋರೈಡ್, ವೈಟ್ ಲಿಕ್ವಿಡ್ ಇರ್ತದೆ ನೋಡ್ರಿ ಅದೇ. ಎಸ್. ಯೂನಿಟ್ 2ನಲ್ಲಿ ಫಿನಾಲ್, ಎಸಿಡಿಟಿ ಆಫ್ ಫಿನಾಲ್ ವೆರಿ ಇಂಪಾರ್ಟೆಂಟ್ 10 ಮಾರ್ಕ್ಸಿಗೆ. ಎಫೆಕ್ಟ್ ಆಫ್ ಸಬ್ಸ್ಟಿಟ್ಯೂಯೆಂಟ್ ಆನ್ ಎಸಿಡಿಟಿ ವೆರಿ ಇಂಪಾರ್ಟೆಂಟ್. ಕ್ವಾಲಿಟಿ ಟೆಸ್ಟು, ಸ್ಟ್ರಕ್ಚರ್ ಯೂಸಸ್ಸು, ಕ್ರಿಸಾಲ್, ರಿಸೋರ್ಸಿನಾಲ್, ನ್ಯಾಪ್ತಾಲ್ಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ 10 ಮಾರ್ಕ್ಸಿಗೆ ಕೇಳೋ ಕ್ವಶನ್ಸು. ದೆನ್ ಅರೋಮೆಟಿಕ್ ಅಮೈನ್ಸ್ನಲ್ಲಿ ಬೆಸಿಸಿಟಿ ಆಫ್ ಅಮೈನ್ಸ್. ಓಕೆ, ಸೆಕೆಂಡ್ ಸೆಮಿಸ್ಟರ್ಲೂ ನೋಡಿದ್ರಿ ಬೆಸಿಸಿಟಿ ಆಫ್ ಅಮೈನ್ಸ್. ಸೇಮು ಎಫೆಕ್ಟ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ ಆನ್ ಬೆಸಿಸಿಟಿ ಆ್ಯಂಡ್ ಸಿಂಥೆಟಿಕ್ ಯೂಸಸ್ ಆಫ್ ಅರೈಲ್ ಡೈಸೋನಿಯಮ್ ಸಾಲ್ಟ್ಸ್. ಅರೋಮೆಟಿಕ್ ಆ್ಯಸಿಡು ವೆರಿ ಇಂಪಾರ್ಟೆಂಟು ಇದು. ದೆನ್ ಯೂನಿಟ್ 3 ಫ್ಯಾಟ್ ಆ್ಯಂಡ್ ಆಯಿಲ್ಸು, ಫ್ಯಾಟಿ ಆ್ಯಸಿಡ್ ರಿಯಾಕ್ಷನ್ಸು, ಹೈಡ್ರೋಲೈಸಿಸು, ಹೈಡ್ರೋಜಿನೇಷನು, ಸಲ್ಫೋನೇಷನ್, ರೆಸಿಡಿಟಿ ಆಫ್ ಆಯಿಲ್ಸ್, ಡ್ರೈಯಿಂಗ್ ಆಯಿಲ್ಸ್. ಏನಂತ ಹೇಳಿದರೆ ಇಲ್ಲಿ ಹೈಡ್ರೋಜಿನೇಷನ್ನು 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರ್ತೈತಿ, 10 ಮಾರ್ಕ್ಸಿಗೂ ಕೇಳ್ತೈತಿ. ಸೆಪೋನಿಫಿಕೇಷನ್ ಲಾಸ್ಟ್ ಕ್ವಶನ್, ಥರ್ಡ್ ಕ್ವಶನ್ ನಿಮಗೆ ಬರೋದಿದ್ದು ಅಯೋಡಿನ್ ವ್ಯಾಲ್ಯೂ ಬರ್ತೈತಿ, ಸೆಪೋನಿಫಿಕೇಷನ್ ವ್ಯಾಲ್ಯೂ ಬರ್ತೈತಿ. ಆಮೇಲೆ ಡ್ರೈಯಿಂಗ್, ನಾನ್ ಡ್ರೈಯಿಂಗ್, ಸೆಮಿ ಡ್ರೈಯಿಂಗ್, ಇದೆಲ್ಲ 10 ಮಾರ್ಕ್ಸು 5 ಮಾರ್ಕ್ಸ್ ಕೇಳೋ ಕ್ವಶನ್ಸು. ಓಕೆ, ದೆನ್ ಯೂನಿಟ್ 4 ಪಾಲಿನ್ಯೂಕ್ಲಿಯರ್ ಹೈಡ್ರೋಕಾರ್ಬನ್. ಇಲ್ಲಿ ನೋಡಿ ಸಿಂಥಸೈಸ್ ಕೇಳ್ತಾರೆ. ಓಕೆ, ನ್ಯಾಪ್ಥಲಿನಿಂದು, ಫಿನಂತ್ರಿನ್, ಆ್ಯಂಥ್ರಸಿನ್ 3ರಲ್ಲಿ 1 ಫಿಕ್ಸು. ದೆನ್ ಸೈಕ್ಲೋ ಅಲ್ಕೇನ್ಸು, ಬೇಯರ್ ಸ್ಟ್ರೈನ್ ಥಿಯರಿ, ಲಿಮಿಟೇಷನ್ಸ್ ಆಫ್ ಬೇಯರ್ ಸ್ಟ್ರೈನ್ ಥಿಯರಿ, ದೆನ್ ಸ್ಯಾಕ್ ಮೋರ್ಸ್ ಥಿಯರಿ, ಕಲ್ಸನ್ ಆ್ಯಂಡ್ ಮಾಫಿಟ್ಸ್ ಮಾಡಿಫಿಕೇಷನ್, ಆಮೇಲೆ ಪ್ರಿಪರೇಷನ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ದ ಸೈಕ್ಲೋಪ್ರೋಪೇನ್ ಆ್ಯಂಡ್ ಸೈಕ್ಲೋಬ್ಯೂಟೇನ್. ಓಕೆ, ಥಿಯರಿ ಆಫ್ ಸ್ಟೇನ್ಲೆಸ್ ರಿಂಗ್ ಅಂದರೆ ಸ್ಯಾಕ್ ಮೋರ್ ಥಿಯರಿಗೆ ಇನ್ನೊಂದು ಹೆಸರು ಥಿಯರಿ ಆಫ್ ಸ್ಟ್ರೇನ್ಲೆಸ್, ಯಾಕಂದರೆ ಇಲ್ಲಿ ಸ್ಟ್ರೇನ್ ಅಪ್ಲೈ ಆಗೋಲ್ಲ. ನಿಮಗೆ ಆಮೇಲೆ ಕಡೆ ಗೊತ್ತಾಗೈತಿ. ನಾನು ಆದಷ್ಟು ನಿಮಗೆ ಯಾವ ಟಾಪಿಕ್ ಬೇಕಲ್ಲ ಅದು ನನಗೆ ಒಂದು ಕಮೆಂಟ್ ಮಾಡಿರಿ, ಅಥವಾ ನನ್ನ ವಾಟ್ಸಪ್ ನಂಬರಿಗೆ ನೀವು ಸಪ್ರೇಟಾಗಿ DMR ಮಾಡ್ಬೋದು, ಅಥವಾ ಗ್ರೂಪ್ನಲ್ಲಿದ್ದರೆ ಗ್ರೂಪ್ನಾಗಾದರೂ ಸರ್ ನಮಗೆ ಈ ಟಾಪಿಕ್ ಅಂಡರ್ಸ್ಟ್ಯಾಂಡ್ ಆಗುತ್ತಿಲ್ಲ, ಈ ಟಾಪಿಕ್ ಕ್ಲಿಯರ್ ಮಾಡಿರಿ ಅಂತ ಯಾರು ಹೇಳ್ಬೋದು, ನಾನು ಅದಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ದೆನ್ ಇದಾದ ನಮ್ಮದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ದೆನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಅದಾವೆ ನೋಡಿರಿ. ಇಲ್ಲಿ ಪ್ರಾಕ್ಟಿಕಲ್ನಾಗ ಭಾಳ ಸಿಂಪಲ್ ಪ್ರಾಕ್ಟಿಕಲ್ ಅದಾವೆ ರೀ, ಆರಾಮಾಗಿ ಆಡ್ಕೊಂತ ಪ್ರಾಕ್ಟಿಕಲ್ ಮಾಡ್ಬೋದು. ದೆನ್ PP1 ಫಿಸಿಕಲ್ ಫಾರ್ಮಾಸ್ಯೂಟಿಕ್ಸ್, ಹೊಸ ಸಬ್ಜೆಕ್ಟು ಇದು. ನಿಮಗೆ ಹೊಸ ಸಬ್ಜೆಕ್ಟ್ ಅಂದರೆ ಏನು ಫಾರ್ಮಾಸ್ಯೂಟಿಕ್ಸ್ ಓದಿರಲ್ಲ ಫಸ್ಟ್ ಸೆಮಿಸ್ಟರ್ನಲ್ಲಿ, ಅದರದ್ದು ಇದು ಮಾಡಿಫೈಡು ವರ್ಸನು ಅಂತ ಹೇಳ್ಬೋದು. ಫಿಸಿಕಲ್ ಫಾರ್ಮಾಸ್ಯೂಟಿಕ್ಸ್ 1 ಮತ್ತು ಫಿಸಿಕಲ್ ಫಾರ್ಮಾಸ್ಯೂಟಿಕ್ಸ್ 1 ವೆರಿ ಇಂಪಾರ್ಟೆಂಟ್ ಇದು GPATಗೆ. ಗ್ರ್ಯಾಜುಯೇಟ್ ಫಾರ್ಮಸಿ ಆಪ್ಟಿಟ್ಯೂಡ್ ಟೆಸ್ಟ್ ಏನಿದೆಯಲ್ಲ GPAT, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಿಸಿಕಲ್ ಫಾರ್ಮಾಸ್ಯೂಟಿಕ್ಸ್. ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ನಾನು ಅದರಲ್ಲಿ ಮಾಡಬೇಕಂತಿದ್ದೀನಿ. GPAT ಏನಪ್ಪ, ಅದ್ರದ್ದು ಅಹಮಿಯತ್ ಏನು, GPATನ ಇಂಪಾರ್ಟೆನ್ಸ್ ಏನು, ಏನೇನು ಅಪ್ಲಿಕೇಶನ್ಸ್ ಅಡ್ವಾಂಟೇಜಸ್ ಅದಾವು, ಸರ್ ನಾವು GPAT ಮಾಡಬೇಕು ಬೇಡ, ಬರೀಬೇಕು ಬೇಡ ಎಕ್ಸಾಮು ಎಲ್ಲ ನಿಮಗೆ ಹೇಳ್ತೇನೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ. ಅದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಇರ್ರಿ. PP ಸಾಲ್ಯುಬಿಲಿಟಿ ಆಫ್ ಡ್ರಗ್ಸ್ ವೆರಿ ಇಂಪಾರ್ಟೆಂಟ್ 10 ಮಾರ್ಕ್ಸಿಗೆ ಫಿಕ್ಸ್. ಇಲ್ಲೇ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲ್ಯುಬಿಲಿಟಿ ಕೇಳ್ತಾನೆ ರೀ, ಅದರಲ್ಲಿ ನೀವು ಓದ್ಕೋಬೇಕು. ಓಕೆ, ನಾನು ಡಿಸ್ಟ್ರಿಬ್ಯೂಷನ್ ಲಾ ಹೋದ್ಸಲ 5 ಮಾರ್ಕ್ಸಿಗೆ ಕೇಳಾನೆ ಇದೇ ಪೇಪರ್ನಲ್ಲಿ. ಈಗ 2022ರಲ್ಲಿ ಏನು ಬರೋದಲ್ಲ ಹುಡ್ರಿ, ಅದರಲ್ಲಿ ಡಿಸ್ಟ್ರಿಬ್ಯೂಷನ್ ಲಾ, ನರ್ನ್ಸ್ಟ್ ಇಕ್ವೇಷನ್,
ಕೇಳಿದ್ದಾನೆ, ಲಿಮಿಟೇಷನ್ಸು ಕೇಳಿದ್ದಾನೆ. ಆ ಕಡೆ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪ್ರೇಚರ್ ಅಪ್ಲಿಕೇಶನ್ಸು, ರಾಲ್ಸ್ ಲಾ, ಇದೆಲ್ಲ ವೆರಿ ಇಂಪಾರ್ಟೆಂಟ್. ಯೂನಿಟ್ 2 ಸ್ಟೇಟ್ಸ್ ಆಫ್ ಮ್ಯಾಟರ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ನಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ರೀ. ಆಮೇಲೆ ವೇಪರ್ ಪ್ರೆಷರು, ಸಬ್ಲಿಮೇಷನ್, ಕ್ರಿಟಿಕಲ್ ಪಾಯಿಂಟು, ಪಾಲಿಮಾರ್ಫಿಸಮ್, ಅಮಾರ್ಫಾಸ್, ಕ್ರಿಸ್ಟಲೈನ್, ಫಿಸಿಕೋ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಡ್ರಗ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಕೇಳ್ತಾನೆ, ಆಪ್ಟಿಕಲ್ ರೊಟೇಷನ್ ಕೇಳ್ತಾನೆ. ಆಮೇಲೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟು, ಡೈಪೋಲ್ ಮೂಮೆಂಟು, ಇದೇನಿದೆಯಲ್ಲ ಫಿಸಿಕೋ ಕೆಮಿಕಲ್ ಪ್ರಾಪರ್ಟೀಸ್ 15 ಮಾರ್ಕ್ಸ್ ಇದರಲ್ಲಿ ಬರ್ತದೆ ನೋಡಿರಿ. ಯೂನಿಟ್ 3 ಸರ್ಫೇಸ್ ಆ್ಯಂಡ್ ಇಂಟರ್ಫಿಷಿಯಲ್ ಫಿನಾಮಿನನ್ 10 ಮಾರ್ಕ್ಸಿಗೆ ಒಂದು ಫಿಕ್ಸ್ ಕ್ವಶನ್. ಓಕೆ, ಫಿಕ್ಸು HLB ಸ್ಕೇಲು 10 ಮಾರ್ಕ್ಸಿಗೆ ಇದೇ ಸಲ ಕೇಳಾನೆ. ನೆಕ್ಸ್ಟ್ ಟೈಮ್ ನಿಮಗೆ 5 ಮಾರ್ಕ್ಸಿಗಾರು ಕೇಳ್ಬೋದು, 10 ಮಾರ್ಕ್ಸಿಗಾರು ಕೇಳ್ಬೋದು. ಕೋಎಫಿಷಿಯಂಟ್ ಅಬ್ಸಾರ್ಪ್ಷನು, ಆಮೇಲೆ ಕಡೆ ನಿಮ್ಮದು ಸೊಲ್ಯುಬಲೈಸೇಷನು ವೆರಿ ಇಂಪಾರ್ಟೆಂಟು. ದೆನ್ ಯೂನಿಟ್ 4ಅಲ್ಲಿ ಕಾಂಪ್ಲೆಕ್ಸೇಷನ್, ಪ್ರೋಟೀನ್ ಬೈಂಡಿಂಗು ವೆರಿ ಇಂಪಾರ್ಟೆಂಟು. 5 ಮಾರ್ಕ್ಸ್ನಲ್ಲಿ ಇದರಲ್ಲಿ ಒಂದು ಫಿಕ್ಸ್ ಕ್ವಶನ್ ಇರ್ತೈತಿ. ದೆನ್ ಯೂನಿಟ್ 5 pH, ಬಫರ್ಸ್, ಐಸೋಟೋನಿಕ್ ಸೊಲ್ಯೂಷನ್ 2 ಮಾರ್ಕ್ಸಿನ ಕ್ವಶನ್ಸ್ ಭಾಳ ಇದರಲ್ಲಿ ಕೇಳ್ತಾನೆ ರೀ. 5 ಮಾರ್ಕ್ಸಿನೂ ಒಂದೊಂದ್ಸಲ ಕೇಳಿರ್ತಾನೆ. ರೈಟ್ ಅ ನೋಟ್ ಆನ್ ಬಫರ್ ಕೆಪಾಸಿಟಿ ಇರಲಿ, ರೈಟ್ ಅ ನೋಟ್ ಆನ್ ಬಫರ್ಸ್ ಇರಲಿ. ಸೊರೆನ್ಸನ್ pH ಸ್ಕೇಲ್ 5 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್ ಇದು, ಇದೇ ಸಲ ಕೇಳೋಣ ನೋಡಿರಿ. ದೆನ್ pH ಡಿಟರ್ಮಿನೇಷನ್, ಇದನ್ನು ಪಕ್ಕ ಈ ಕ್ವಶನು. ಓಕೆ, ರೈಟ್ ಎನಿ ಒನ್ ಮೆಥಡ್ ಟು ಡಿಟರ್ಮೈನ್ ದ pH, ಎಲೆಕ್ಟ್ರೋಮೆಟ್ರಿಕ್ ಮೆಥಡ್ ಆರ್ ಕ್ಯಾಲೋರಿಮೆಟ್ರಿ ಮೆಥಡ್. ಓಕೆ, ನೆಕ್ಸ್ಟ್ ಫಿಸಿಕಲ್ ಫಾರ್ಮಾಸ್ಟಿಕ್ಸ್ ನಿಮಗೆ ಪ್ರಾಕ್ಟಿಕಲ್ ಬರ್ತೈತಿ. ಪ್ರಾಕ್ಟಿಕಲು ಭಾಳ ಸಿಂಪಲ್ ಇದೆ. ಅಂದರೆ ಒಂದು ಪ್ರಾಕ್ಟಿಕಲ್ ಇಲ್ಲ ಅಂದರೆ ನಿಮಗೆ 2 ತಾಸು ತಗೊಂತೈತೆ ನೋಡಿರಿ. ಬರೀ ಪ್ರಾಕ್ಟಿಕಲ್ ಲ್ಯಾಬ್ನಾಗ ಮಾಡೋದು ನಾರ್ಮಲ್ 2 ತಾಸು. ಯಾಕಂದರೆ ಭಾಳ ಲೆಂದಿ ಪ್ರೊಸೆಸ್ ಅಂದರೆ ಭಾಳ ಕಾಯ್ಬೇಕು. ನೀವು ಇಲ್ಲಿ ಕಾಯ್ಕೊಂತ ನಿಂತ್ಕೋಬೇಕು 1 ತಾಸು 2 ತಾಸು. ಶೇಕಿಂಗ್, ಬರೀ ಶೇಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬುಕ್. ಹೌದು, ನಿಮಗೆ ಬುಕ್ಸ್ ಹೇಳಿಲ್ಲ ನಾನು. ಲೇಟೆಸ್ಟ್ ಬುಕ್ ನೋಡಿರಿ ನೀವು, ನಾರ್ಮಲ್ ಯಾವುದೇ ತಗರಿ. ಓಕೆ, ಫಿಸಿಕಲ್ ಫಾರ್ಮಾಸ್ಯೂಟಿಕ್ಸಿಗೆ ನೀವು ಬರೀ ಎಕ್ಸಾಮಿಗೆ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದರೆ ನಿರಾಲಿ ಸಾಕು. ಎಲ್ಲದಕ್ಕೆ ನಿರಾಲಿ ಅಥವಾ PV ರೆಫರ್ ಮಾಡಿದರೆ ಸಾಕೈತಿ. ಫಾರ್ಮಾಸ್ಯೂಟಿಕಲ್ ಮೈಕ್ರೋಬಯಾಲಜಿ ವೆರಿ ಇಂಪಾರ್ಟೆಂಟ್ ರೀ. ಫಾರ್ಮಾಸ್ಯೂಟಿಕಲ್ ಮೈಕ್ರೋಬಯಾಲಜಿ, ಈ ಫಾರ್ಮಾಸ್ಯೂಟಿಕಲ್ ಮೈಕ್ರೋಬಯಾಲಜಿಗೆ ನೀವು ಠಾಕೂರ್ ಪಬ್ಲಿಕೇಶನ್ ರೆಫರ್ ಮಾಡಿರಿ, ಚೆನ್ನಾಗಿದೆ. ಇದನ್ನು ನೋಡಿರಿ, ಹೊಸ ಸಬ್ಜೆಕ್ಟ್ ನಿಮಗೆ ಫಾರ್ಮಾಸ್ಯೂಟಿಕಲ್ ಮೈಕ್ರೋಬಯಾಲಜಿ ಅಂಥೇಳಿ. ಇದರಲ್ಲಿ ಹಿಸ್ಟ್ರಿ ಆಫ್ ಮೈಕ್ರೋಬಯಾಲಜಿ, ಸ್ಕೋಪು, ಆಮೇಲೆ ಇಂಟ್ರೊಡಕ್ಷನ್ ಟು ಪ್ರೋ ಕ್ಯಾರಿಯರ್ಸ್, ಯು ಕ್ಯಾರಿಯರ್ಸ್ 5 ಮಾರ್ಕ್ಸಿಗೆ ಇದು ಫಿಕ್ಸು. 10 ಮಾರ್ಕ್ಸಿಗೂ ಕೇಳೋ ಚಾನ್ಸಸ್ ಇರ್ತೈತಿ. ಸ್ಟಡಿ ಆಫ್ ಅಲ್ಟ್ರಾ ಸ್ಟ್ರಕ್ಚರ್ ಆ್ಯಂಡ್ ಮಾರ್ಫಾಲಜಿಕಲ್ ಕ್ಲಾಸಿಫಿಕೇಷನ್ ಆಫ್ ಬ್ಯಾಕ್ಟೀರಿಯಾ, ರಾ ಮಟೀರಿಯಲ್ಸ್ ಯೂಸ್ ಫಾರ್ ದ ಕಲ್ಚರ್ ಮೀಡಿಯಾ, ಐಸೋಲೇಷನು, ಪ್ರಿಸರ್ವೇಷನ್ ಟೆಕ್ನಿಕ್ಸು. ದೆನ್ ಡಿಫ್ರೆಂಟ್ ಟೈಪ್ ಫೇಸ್, ಕಾಂಟ್ರಾಕ್ಟ್ ಮೈಕ್ರೋಸ್ಕೋಪಿ, ಡಾರ್ಕ್ ಫೀಲ್ಡ್ ಮೈಕ್ರೋಸ್ಕೋಪಿ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ವೆರಿ ಇಂಪಾರ್ಟೆಂಟು. ಯೂನಿಟ್ 1ಅಲ್ಲಿ 10 ಮಾರ್ಕ್ಸಿಂದ 1 ಕೇಳ್ತಾನೆ, 5 ಮಾರ್ಕ್ಸಿಂದ 2 ಕೇಳ್ತಾನೆ, ಆಮೇಲೆ ಕಡೆ 2 ಮಾರ್ಕ್ಸಿಂದ 1 ಅಥವಾ 2 ಕೇಳ್ತಾನೆ. ಅಂದರೆ 20 ಮಾರ್ಕ್ಸ್ ಬರೀ ಇಲ್ಲೇ ಬಂದು ನಿಮಗೆ 10 15-20 ಮಾರ್ಕ್ಸ್ ಬರ್ತವೆ. ಯೂನಿಟ್ 2ನಲ್ಲಿ ಐಡೆಂಟಿಫಿಕೇಷನ್ ಆಫ್ ಬ್ಯಾಕ್ಟೀರಿಯಾ ಯೂಸಿಂಗ್ ಸ್ಟೇನಿಂಗ್ ಟೆಕ್ನಿಕು, ಸಿಂಪಲ್ಲು, ಗ್ರಾಮು, ಇಮ್ವಿಕ್ ಟೆಸ್ಟು ವೆರಿ ಇಂಪಾರ್ಟೆಂಟ್ ಇದು. ದೆನ್ ಎಫಿಷಿಯನ್ಸಿ ಆಫ್ ಅ ಸ್ಟೆರಿಲೈಸೇಷನ್ ಮೆಥಡ್ ಇರಲಿ, ಮೆರಿಟ್ಸು ಡಿಮೆರಿಟ್ಸ್ ಇರಲಿ. ಓಕೆ, ವೆರಿ ಇಂಪಾರ್ಟೆಂಟ್. ದೆನ್ ಯೂನಿಟ್ 3ಅಲ್ಲಿ ನಿಮಗೆ ಎಲ್ಲಿ ಏನು ಕೇಳ್ತಾನಂದರೆ ಕ್ಲಾಸಿಫಿಕೇಷನ್ ಕೇಳ್ತಾನೆ, ಮಾರ್ಫಾಲಜಿ ಕೇಳ್ತಾನೆ, ಯಾವುದು ವೈರಸ್ ಎಂದು, ಫಂಗಿ ಕಲ್ಟಿವೇಷನ್ ಆಫ್ ಫಂಗಿ ಕೇಳ್ತಾನೆ. ಆಮೇಲೆ ಕಡೆ ಕ್ಲಾಸಿಫಿಕೇಷನ್ ಆಫ್ ಮೋಡ್ ಆಫ್ ಆ್ಯಕ್ಷನ್ ಆಫ್ ಡಿಸ್ಇನ್ಫೆಕ್ಟೆಂಟ್ ಫಿಕ್ಸ್ ಕ್ವಶನ್ ನೋಡಿರಿ, ಅದು 10 ಮಾರ್ಕ್ಸಿಗೆ. ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಡಿಸ್ಇನ್ಫೆಕ್ಷನ್ ಇದು 10 ಮಾರ್ಕ್ಸಿನ ಕ್ವಶನು. ದೆನ್ ನಿಮಗೆ ಇವ್ಯಾಲ್ಯೂಯೇಷನ್ ಆಫ್ ಬ್ಯಾಕ್ಟೀರಿಯೋಸೈಡ್ ಆ್ಯಂಡ್ ಬ್ಯಾಕ್ಟೀರಿಯೋಸ್ಟ್ಯಾಟಿಕ್ಕು ಕೇಳ್ತಾನೆ. ದೆನ್ ಯೂನಿಟ್ 4ಅಲ್ಲಿ ನಾವು ಬಂದರೆ ಅಸೆಪ್ಟಿಕ್ ಏರಿಯಾ, ಲ್ಯಾಮಿನರ್ ಏರ್ ಫ್ಲೋ ಇಕ್ವಿಪ್ಮೆಂಟ್, ಇದು ನಿಮ್ಮ ಪ್ರಾಕ್ಟಿಕಲ್ಲು ನಿಮಗೆ ತೋರಿಸ್ತಾರೆ. ಲ್ಯಾಮಿನರ್ ಏರ್ ಫ್ಲೋ ಅಂದರೆ ಈಗ ಏನು ನಾವು ಪ್ರಾಕ್ಟಿಕಲ್ ವರ್ಕ್ ಮಾಡ್ತೀವಲ್ಲ ಆ ಫೀಲ್ಡಿಗೆ ಅಸೆಪ್ಟಿಕ್ ಇಡಲಿಕ್ಕೆ, ಅಂದ್ರೆ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಫ್ರೀ ಇಡಲಿಕ್ಕೆ ಇದು ಒಂದು ಇಕ್ವಿಪ್ಮೆಂಟು. ನಿಮ್ಗೆ ಗೊತ್ತಾಗತ್ತೆ ನೋಡಿರಿ, ಆಮೇಲೆ ಕಡೆ ನಿಮ್ಮ ಪ್ರಾಕ್ಟಿಕಲ್ ಲ್ಯಾಬ್ನಾಗ ಹೇಳ್ಕೊಡ್ತಾರೆ. ಇದು ಸ್ಟ್ಯಾಂಡರ್ಡೈಸೇಷನ್ ಆಫ್ ಆ್ಯಂಟಿಬಯೋಟಿಕ್ಸ್, ವಿಟಾಮಿನ್ಸ್, ಅಮೈನೋ ಆ್ಯಸಿಡ್ ಫಿಕ್ಸ್ ಇದು. ದೆನ್ ಯೂನಿಟ್ 5ನಲ್ಲಿ ನೋಡಿರಿ ಸ್ಪಾಯ್ಲೇಜು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಮೈಕ್ರೋಬಿಯಲ್ ಸ್ಪಾಯ್ಲೇಜ್ ಆಫ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸು. ಥೇರಿ ಸಬ್ಜೆಕ್ಟ್ ರೀ, ಭಾಳ ಇಂಟ್ರೆಸ್ಟಿಂಗ್ ಇದೆ ಮೈಕ್ರೋಬಯಾಲಜಿ. ಇಂಟ್ರೆಸ್ಟ್ ಕೊಟ್ಟು ಓದಿದ್ರೆ ಭಾಳ ಚೆನ್ನಾಗಿದೆ. ಆಮೇಲೆ ಕಡೆ ಭಾಳ ನೀವು ಡೆಪ್ತಾಗಿ ಓದ್ಬೋದು. ಇಲ್ಲಿ ಡೆಪ್ತಾಗಿ ಅಂತ ಹೇಳಿದರೆ ಭಾಳ ಚೆನ್ನಾಗಿ ಕಲ್ಕೋಬೋದು ಮೈಕ್ರೋಬಯಾಲಜಿನಲ್ಲಿ. ಮೈಕ್ರೋಬಯಾಲಜಿ ನೀವೇನಾರು ಕಲಿದರೆ ನಿಮಗೆ ಮುಂದೆ ಪ್ಯಾಥೋಫಿಸಿಯಾಲಜಿ ಅಲ್ಲ, ಫಾರ್ಮಕಾಲಜಿ 4th ಸೆಮಿಸ್ಟರ್ಲಿ ಭಾಳ ಈಸಿ ಆಕೈತಿ. ಅದಕ್ಕೆ ನೀವು ಇದೇನು ಸಬ್ಜೆಕ್ಟ್ ಇದೆಯಲ್ಲ, ಈ ಸಬ್ಜೆಕ್ಟ್ ಮೇಲೆ ನೀವು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಕೊಡಿರಿ. ಮೈಕ್ರೋಬಯಾಲಜಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಡಿರಿ. ಪ್ರಾಕ್ಟಿಕಲ್ ಇರ್ತೈತಿ, ಸಿಂಪಲ್ ಪ್ರಾಕ್ಟಿಕಲ್ ಇರ್ತೈತಿ. ಬ್ಯಾಕ್ಟೀರಿಯಾ ಸ್ಟೇನ್ ಮಾಡಬೇಕು, ನೋಡಬೇಕು, ಮೈಕ್ರೋಸ್ಕೋಪ್ ಯಾವ್ಯಾವು ಅದೆಲ್ಲ ನಿಮಗೆ ತೋರಿಸ್ತಾರೆ. ನೆಕ್ಸ್ಟ್ ಇದೆ ನೋಡಿರಿ ಫಾರ್ಮಾಸ್ಯೂಟಿಕಲ್ ಇಂಜಿನಿಯರಿಂಗ್. ಓಕೆ, ಫಾರ್ಮಾಸ್ಯೂಟಿಕಲ್ ಇಂಜಿನಿಯರಿಂಗು ಒಂದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಫಾರ್ಮಸಿನಲ್ಲಿ. ಇದು ನಿಮಗೆ 3rd ಸೆಮಿಸ್ಟರ್ನಲ್ಲಿ ಅಷ್ಟೇ ಬರೋದು ಫಾರ್ಮಾಸ್ಯೂಟಿಕಲ್ ಇಂಜಿನಿಯರಿಂಗ್ ಅಂತೇಳಿ, ಮತ್ತು ಮುಂದೆಲ್ಲೂ ಬರೋದಿಲ್ಲ.
ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗ್ ಅಂದರೆ ತಲೆಗೆ ಇದು ಹಿಡ್ಕೋಬೇಡ್ರಿ, ಎಲ್ಲ ಇಂಜಿನಿಯರಿಗೆ ಓದ್ತೇವೆ ಆನ್ಸರ್ ಇಲ್ಲೇ. ಏನು ಇಂಜಿನಿಯರಿಂಗ್ ಇರಲ್ಲ, ಬರೀ ಕನ್ಸ್ಟ್ರಕ್ಷನ್ ಇರ್ತಾವೆ, ವರ್ಕಿಂಗ್ ಇರ್ತಾವೆ. ಆ ಕನ್ಸ್ಟ್ರಕ್ಷನ್ ವರ್ಕಿಂಗ್ ನಾ ಮಾಡೇನು ವಿಡಿಯೋ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗ್ ಅಂತ. ಆ ಕ್ವಶನ್ಸ್ ನೀವು ರೆಫರ್ ಮಾಡಿದರೆ ನೀವು ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗ್ ಬರೀ 2 ದಿನ ಒಳಗೆ ಪಾಸ್ ಆಗ್ಬೋದು. 2 ದಿನ. ಇಲ್ಲಿ ನೋಡ್ರಿ, ಫ್ಲೋ ಆಫ್ ಫ್ಲೂಯಿಡ್ಸ್ ವೆರಿ ಇಂಪಾರ್ಟೆಂಟ್, ಸೈಜ್ ರಿಡಕ್ಷನು, ಸೈಜ್ ಸಪ್ರೇಷನು, ಇಲ್ಲಿ ಸ್ವಲ್ಪ ಟೆಕ್ನಿಕ್ಸ್ ಅದಾವು. ಓಕೆ, ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ ಅದಾವು. ಆ ಇನ್ಸ್ಟ್ರೂಮೆಂಟ್ಸ್ ನೀವು ಏನಾರು ಅದ್ರ ಪ್ರಿನ್ಸಿಪಲ್ಲು, ವರ್ಕಿಂಗು, ಕನ್ಸ್ಟ್ರಕ್ಷನು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ ಇಷ್ಟು ಬರೀದರೆ 10 ಮಾರ್ಕ್ಸು ನಿಮಗೆ ಪಕ್ಕ. ದೆನ್ ಹೀಟ್ ಟ್ರಾನ್ಸ್ಫರು, ಇದು ವೆರಿ ಇಂಪಾರ್ಟೆಂಟ್ ನೋಡಿರಿ. ಹೀಟ್ ಟ್ರಾನ್ಸ್ಫರು, ಇವ್ಯಾಪರೇಷನು, ಡಿಸ್ಟಿಲೇಷನು, ಯೂನಿಟ್ 3 ಡ್ರೈಯಿಂಗು, ಮಿಕ್ಸಿಂಗು, ಯೂನಿಟ್ 4 ಫಿಲ್ಟ್ರೇಷನು, ಸೆಂಟ್ರಿಫ್ಯೂಗೇಷನು, ಯೂನಿಟ್ 5 ಮಟೀರಿಯಲ್ಸ್ ಆಫ್ ಫಾರ್ಮಾಸ್ಯೂಟಿಕಲ್ ಪ್ಲಾಂಟ್ ಕನ್ಸ್ಟ್ರಕ್ಷನ್ ಅಂಥೇಳಿದರೆ, ಇಲ್ಲಿ ಏನಂತ ಹೇಳಿದರೆ ಮಟೀರಿಯಲ್ಸ್, ಪ್ಲಾಂಟ್ ಕನ್ಸ್ಟ್ರಕ್ಷನಿಗೆ ಯಾವ್ಯಾವ ಮಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅದು. ಆಮೇಲೆ ಕಡೆ ಪ್ಲಾಂಟ್ ಕನ್ಸ್ಟ್ರಕ್ಷನಿಗೆ ಸ್ಟೀಲ್ ಮಟೀರಿಯಲ್ ಚೆನ್ನಾಗು, ಪ್ಲಾಸ್ಟಿಕ್ ಮಟೀರಿಯಲ್ ಚೆನ್ನಾಗು. ಓಕೆ, ಅದು ಎಲ್ಲ ಓದ್ಬೇಕು ನೀವೆಲ್ಲ. ರೆಕಮೆಂಡೆಡ್ ಬುಕ್ಸು ನಾನು ರೆಫರ್ ಮಾಡೋದು ನೋಡ್ರಿ. ಅದಕ್ಕೆ ಫಾರ್ಮಾಸ್ಯೂಟಿಕಲ್ ಇಂಜಿನಿಯರಿಂಗ್ಗೆ ನೀವು ನಿರಾಲಿ ಸಾಕು. ನಿರಾಲಿ ಈಸ್ ಮಚ್ ಮೋರ್ ಇನಫ್, ಸಾಕಿದು ನಿರಾಲಿ. ಅದು ಬೇಡ ಸರ್, ನಾವು ಸ್ವಲ್ಪ ಹೈಯರ್ ಯೂಸ್ ಮಾಡ್ತೀವಿ ಅಂದರೆ ಸುಬ್ರಹ್ಮಣ್ಯಂ ಬುಕ್ ಯೂಸ್ ಮಾಡ್ಬೋದು. CV ಸುಬ್ರಹ್ಮಣ್ಯಂ. ಆ್ಯಕ್ಚುಲಿ CV ಸುಬ್ರಹ್ಮಣ್ಯಮ ಯೂಸ್ ಮಾಡಿರಿ ನೀವು. ಓಕೆ, CV ಸುಬ್ರಹ್ಮಣ್ಯಮ್ ಯೂಸ್ ಮಾಡಿರಿ. ನಿಮಗೆ ಅದು CV ಸುಬ್ರಹ್ಮಣ್ಯಂ ಬೇಕಂತ ಹೇಳಿದರೆ ನನ್ನ ವಾಟ್ಸಪ್ ಗ್ರೂಪ್ ಇದೆಯಲ್ಲ, 3rd ಸೆಮಿಸ್ಟರ್ ಬಿ ಫಾರ್ಮಸಿ, ಅದಕ್ಕೆ ಅಲ್ಲಿ ನೀವು ಕೇಳಿರಿ, ಯಾರಿಗಾರೆ CV ಸುಬ್ರಹ್ಮಣ್ಯಂ ಬುಕ್ ಕೊಡ್ತಾರೆ, ನೀವೆಲ್ಲ ಕೇಳ್ಬೋದು. ಪ್ರಾಕ್ಟಿಕಲು ಭಾಳ ಸಿಂಪಲ್ ಇದೆ ಇದ್ರದ್ದು, ಏನಿಲ್ಲ. ಒಂದು ಬಾಲ್ ಮಿಲ್ ಮೇಜರ್ ಎಕ್ಸ್ಪೆರಿಮೆಂಟ್ ಇದೆ, ಅದು ಒಂದು ನೋಡ್ಕೊಂಡ್ರೆ ಸಾಕು. ಇನ್ನೊಂದು 2 ಮೇಜರ್ ಎಕ್ಸ್ಪೆರಿಮೆಂಟ್ ಅದಾವು, ನೋಡ್ಕೊಂಡ್ರೆ ಸಾಕು. ಇದಾದ ನೋಡಿರಿ ನಮ್ಮದು 3rd ಸೆಮಿಸ್ಟರಿಂದು 4 ಸಬ್ಜೆಕ್ಟ್ ಇದಾವೆ. ಮೈಕ್ರೋಬಯಾಲಜಿ, ಫಾರ್ಮಾಸ್ಯೂಟಿಕಲ್ ಇಂಜಿನಿಯರಿಂಗ್, ಫಿಸಿಕಲ್ ಫಾರ್ಮಾಸ್ಯೂಟಿಕ್ಸ್ 1, ಆರ್ಗ್ಯಾನಿಕ್ ಕೆಮಿಸ್ಟ್ರಿ 2. 4 ಸಬ್ಜೆಕ್ಟು, 4 ಪ್ರಾಕ್ಟಿಕಲ್ಸು, ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಕ್ಲಿಯರ್? ಈಗ ನಾವು ನೋಡೋಣ, ಟೈಮ್ ಸಿಕ್ಕರೆ ನಿಮಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅದರಲ್ಲಿ ಡಿಸ್ಕಸ್ ಮಾಡೋಣಂತೆ. ಕ್ಲಿಯರ್? ಥ್ಯಾಂಕ್ ಯು.